ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಆರ್ಟಿಕಲ್ ಬಂದ್ಬಿಟ್ಟು ರಿಲಯಬಲ್ ಡಾಟಾ ಆ್ಯಂಡ್ ಇಟ್ಸ್ ಎಫೆಕ್ಟ್ಸ್ ಆನ್ ಆಬ್ಸೆನ್ಸ್ ಇನ್ ಪಾಲಿಸಿ ಮೇಕಿಂಗ್. ಸೊ ಇದು ಏನಂತ ಹೇಳ್ತಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಪಾಲಿಸಿ ಮೇಕಿಂಗ್ ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರೋವಂಥ ರಿಲಯಬಲ್ ಡಾಟಾ ಅವೈಲಬಲ್ ಇರಬೇಕು. ಆವಾಗ ಮಾತ್ರ ಆ ಪಾಲಿಸಿ ಎಫೆಕ್ಟಿವ್ ಆಗಿ ವರ್ಕ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಪಾಲಿಸಿ ಮೇಕಿಂಗ್ ಅನ್ನೋದು ಒಂದು ಕಾರ್ನರ್ ಸ್ಟೋನ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಇಟ್ ಈಸ್ ಗುಡ್ ಗವರ್ನೆನ್ಸ್ ಆಗಬೇಕಂದ್ರೆ ಅದಕ್ಕೆ ಪಾಲಿಸಿ ಮೇಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೈಮ್ಲಿ ಮ್ಯಾನರಲ್ಲಿ ಈ ಒಂದು ಪಬ್ಲಿಕ್ ಡಾಟಾನ ಮತ್ತು ರಿಲಯಬಲ್ ಆಗಿರುವಂಥ ಪಬ್ಲಿಕ್ ಡೇಟಾನ ಎಲ್ರಿಗೂ ರಿಲೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ರಿಲಯಬಲ್ ಮತ್ತು ಟೈಮ್ಲಿ ಮ್ಯಾನರಲ್ಲಿ ಪಬ್ಲಿಕ್ ಡಾಟಾ ಅವೈಲಬಲ್ ಇಲ್ಲ ಅಂದರೆ ಅದು ಪಾಲಿಸಿ ಮೇಕಿಂಗಿಗೆ ತುಂಬ ಡಿಫಿಕಲ್ಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈ ಒಂದು ರೀತಿಯಾದಂಥ ಡಾಟಾ ಏನಿದೆಯಲ್ಲ ಅದು ಸ್ಟೇಟ್ಸ್ ಕೆಪಬಿಲಿಟಿನ ತೋರಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ಟೇಟ್ಸ್ ಕೆಪಬಿಲಿಟಿ ಹೇಗಿದೆ, ಅದ್ರ ರಿಲೇಟೆಡ್ ಆಗಿ ಯಾವ ರೀತಿ ಪಾಲಿಸಿ ಅಥವಾ ಪ್ರೋಗ್ರಾಮ್ಸನ್ನು ಡಿಸೈನ್ ಮಾಡಬೇಕು, ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಈ ಒಂದು ಡಾಟಾ ಡಿಸೈನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಎಮರ್ಜಿಂಗ್ ಎಕನಾಮಿ ಆಗಿರೋದ್ರಿಂದ ನಮ್ಮ ಇಂಡಿಯಾ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ರೋಬೋಸ್ಟ್ ಪಬ್ಲಿಕ್ ಡಾಟಾ ಸಿಸ್ಟಮ್ಮು ಜನ್ರೇಟ್ ಆಗಬೇಕು. ಸೊ ಇದ್ರ ಮೂಲಕ ಡೆಸಿನಿಯಲ್ ಸೆನ್ಸಸ್ ಆಗಬೇಕು, ಇಯರ್ಲಿ ಸ್ಯಾಂಪಲ್ ಸರ್ವೇಸ್ ಆಗಬೇಕು, ಅದು ಕೂಡ ಸ್ಪೆಸಿಫಿಕ್ ಥೀಮ್ಸ್ ಬೇಸ್ಡ್ ಸರ್ವೇಸ್ ಆಗಬೇಕಂತ ಹೇಳ್ತಿದ್ದಾರೆ. ಮತ್ತು ಕವರೇಜ್ ಮತ್ತು ರಿಪೋರ್ಟಿಂಗ್ ಆಫ್ ಸೆನ್ಸಸ್ ಡಾಟಾ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಅದು ತುಂಬ ಇಂಪ್ರೂವ್ಡ್ ಮ್ಯಾನರಲ್ಲಿ ಆಗಬೇಕು. ಮತ್ತು ಇಂಡಿಪೆಂಡೆನ್ಸ್ ಆದಾಗಿಂದ ಇವಾಗಿಗೆ ಕಂಪೇರ್ ಮಾಡಿದ್ರೆ ಅದು ತುಂಬ ಇಂಪ್ರೂವ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಯಾವ ರೀತಿ ಸೆನ್ಸಸ್ ಡಾಟಾನ ಕಲೆಕ್ಟ್ ಮಾಡ್ತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಮತ್ತು ಎಲ್ಲ ಒಂದು ಸೆಕ್ಷನ್ ಆಫ್ ದ ಪೀಪಲ್ನ ಕೂಡ ಕವರ್ ಮಾಡೋದು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಪೈಟ್ ಹ್ಯಾವಿಂಗ್ ಅಡಾಪ್ಟೆಡ್ ಲೇಟೆಸ್ಟ್ ಡಾಟಾ ಪ್ರೊಸೆಸಿಂಗ್ ಟೆಕ್ನಾಲಜಿ, ಅಂದರೆ ಲೇಟೆಸ್ಟ್ ಡಾಟಾ ಪ್ರೊಸೆಸಿಂಗ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮೂಲಕ, ಸೊ ಅಡಾಪ್ಟ್ ಮಾಡ್ಕೊಂಡಿದ್ರು ಕೂಡ ಇವನ್ ಇಫ್ ಇನ್ ಕೇಸ್ ಲೇಟೆಸ್ಟ್ ಟೆಕ್ನಾಲಜೀಸ್ ಲೈಕ್ ಡಾಟಾ ಪ್ರೊಸೆಸಿಂಗ್ ಟೆಕ್ನಾಲಜೀಸ್ನ ಅಡಾಪ್ಟ್ ಮಾಡ್ಕೊಂಡಿದ್ರು ಕೂಡ ಈ ಒಂದು ಸೆನ್ಸಸ್ಸು ತುಂಬ ಡಿಲೇ ಆಗ್ತಿದೆ. ಸೊ ಸಮ್ಟೈಮ್ಸ್ ಬೈ ಇಯರ್ಸ್, ಅಂದರೆ ಬರೀ ಒಂದೆರಡು ದಿನಗಳು ಅಥವಾ ಒಂದೆರಡು ಮಂತ್ಗಳಲ್ಲ, ಇಯರ್ಸು ಡಿಲೇ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಕಲೆಕ್ಟೆಡ್ ಡಾಟಾನ ರಿಲೀಸ್ ಮಾಡೋದನ್ನು ಕೂಡ ಇವರು ಡಿಲೇ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ, ಪಾಲಿಸಿ ಮೇಕಿಂಗಿಗೆ ತುಂಬ ಎಫೆಕ್ಟ್ ಆಗ್ತಿದೆ ಅಂತ ರೈಟರು ಹೇಳ್ತಾ ಇದ್ದಾರೆ. ಸೊ ದಿಸ್ ರೆಂಡರ್ ಸಚ್ ಡಾಟಾ ಲೆಸ್ ಯೂಸ್ಫುಲ್ ಫಾರ್ ದ ಪಾಲಿಸಿ ಇಂಟರ್ವೆನ್ಷನ್. ಸೊ ಇದು ಡಿಲೇ ಆಗ್ತಿರೋದ್ರಿಂದ ಏನಾಗ್ತಿದೆ, ಕರೆಕ್ಟ್ ಟೈಮಿಗೆ ಟೈಮ್ಲಿ ಮ್ಯಾನರಲ್ಲಿ ಸಿಗ್ದಲೇ ಇರೋದ್ರಿಂದ ಇದು ಪಾಲಿಸಿ ಮೇಕಿಂಗ್ಗೆ ತುಂಬ ಕಡಿಮೆ ಯೂಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಈ ಡಿಲೇಯಿಂದ ಏನಾಗುತ್ತೆ, ಪಬ್ಲಿಕ್ ಸ್ಕ್ರೂಟಿನಿ ಕಡಿಮೆ ಆಗ್ತಿದೆ ಮತ್ತು ಇದು ಅಕೌಂಟಬಿಲಿಟಿನ ಅಂಡರ್ಮೈನ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಮತ್ತು ಎಕ್ಸ್ಟ್ರೀಮ್ ಕೇಸಲ್ಲಿ ತೊಗೊಂಡಾಗ ಗೌರ್ಮೆಂಟ್ ಏನು ಮಾಡ್ತಿದೆ, ರಿಫ್ರೈನ್ ಮಾಡ್ತಿದೆ ಫ್ರಮ್ ರಿಲೀಸಿಂಗ್ ಡಾಟಾ ಕಲೆಕ್ಟೆಡ್ ಥ್ರೂ ದ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್. ಅಂದರೆ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಡಾಟಾನ ಕಲೆಕ್ಟ್ ಮಾಡಿದರೆ ಸರ್ವೇನೂ ಕಂಪ್ಲೀಟ್ ಆಗಿದೆ, ಬಟ್ ಆದರೆ ಡಾಟಾನ ರಿಲೀಸ್ ಮಾಡ್ತಿಲ್ಲ. ಯಾಕೆ ರಿಲೀಸ್ ಮಾಡ್ತಿಲ್ಲ ಅಂತ ಕೇಳಿದ್ರೆ ಸಮ್ ಟೆಕ್ನಿಕಲ್ ಇಶ್ಯೂಸು, ಕ್ವಾಲಿಟಿ ಇಶ್ಯೂಸ್ ಅಂತ ಜಸ್ಟ್ ಡಿಲೇ ಮಾಡ್ತಿದ್ದಾರೆ. ಸೊ ಇದು ಮತ್ತು ಏನು ಟೆಕ್ನಿಕಲ್ ಅಥವಾ ಕ್ವಾಲಿಟಿ ಇಶ್ಯೂಸ್ ಆಗಿದೆ ಅಂತಲೂ ಕೂಡ ಅವರು ಡೀಟೇಲಾಗಿ ಹೇಳ್ತಾ ಇಲ್ಲ. ಸೊ ಇದು ಲೆಸ್ ಅಕೌಂಟಬಲ್ ಅಂತಲೇ ಹೇಳ್ಬೋದು. ಇದರಿಂದ ಪಾಲಿಸಿ ಮೇಕಿಂಗಿಗೆ ತುಂಬ ದೊಡ್ಡ ತೊಂದರೆ ಆಗುತ್ತೆ ಅಂತಲೂ ಹೇಳ್ಬೋದು. ನೆಕ್ಸ್ಟ್, ಮಂತ್ಲಿ ಹೌಸ್ ಹೋಲ್ಡ್ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್, ಇದನ್ನು ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ಸೊ ಇದೇನು ಮಾಡುತ್ತೆ, ಡಾಟಾನ ಪ್ರೊವೈಡ್ ಮಾಡ್ತಿದೆ. ಸೊ ಏನಕ್ಕೋಸ್ಕರ, ವೆಯ್ಟೇಜ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಈ ಒಂದು ಡಾಟಾನ ಯೂಸ್ ಮಾಡ್ಕೊಳ್ತಿದ್ದೀವಿ. ಸೊ ಇನ್ಫ್ಲೇಷನ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕಿರ್ಬೋದು, ಪಾವರ್ಟಿ ಲೈನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಪಾವರ್ಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ನ್ಯೂಟ್ರಿಷನಲ್ ಸ್ಟ್ಯಾಂಡರ್ಡ್ಸ್ನ ಆಫ್ ದ ಪೀಪಲ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇಸ್ಡ್ ಆನ್ ದರ್ ಕನ್ಸಂಪ್ಷನ್ ಆನ್ ವೇರಿಯಸ್ ಫುಡ್ ಐಟಮ್ಸ್ ಆ್ಯಂಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇನ್ ನ್ಯಾಷನಲ್ ಅಕೌಂಟ್ ಸಿಸ್ಟಮಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಮಂತ್ಲಿ ಹೌಸ್ ಹೋಲ್ಡ್ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ನ ನಾವು ಯೂಸ್ ಮಾಡ್ತಿದ್ದೀವಿ. ಸೊ ಇದರಿಂದ ಸಿಗ್ತಿರೋಂಥ ಡಾಟಾನ ಯೂಸ್ ಮಾಡಿಕೊಂಡು ನಾವು ಪಾವರ್ಟಿನ ಎಸ್ಟಿಮೇಟ್ ಮಾಡ್ತಿದ್ದೀವಿ. ಸೊ ಇದೇನು ಮಾಡುತ್ತೆ, ಗೌರ್ಮೆಂಟಿಗೆ ಫುಡ್ಡನ್ನು ಅಲೋಕೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದೆ ಥ್ರೂ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಮತ್ತು ಡಿಲೇ ಮತ್ತು ಪೋಸ್ಟ್ ಮೂವ್ಮೆಂಟ್ ಆಫ್ ದ ಕಂಡಕ್ಟಿಂಗ್ ಅಬೌವ್ ಡಾಟಾ ವಿಲ್ ಚೇಂಜ್ ರಿಯಾಕ್ಷನ್ ಇನ್ ಎವ್ರಿ ಅದರ್ ಮ್ಯಾಟರ್ಸ್. ಇಫ್ ಇನ್ ಕೇಸ್ ಏನಾದರೂ ಈ ಒಂದು ಮಂತ್ಲಿ ಹೌಸ್ ಹೋಲ್ಡ್ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಏನಾದರೂ ಡಿಲೇ ಆಯಿತು ಅಂದರೆ ಈ ಒಂದು ಪಾವರ್ಟಿ ಇನ್ಫ್ಲೇಷನ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡೋದು ಡಿಲೇ ಆಗುತ್ತೆ, ಪಾವರ್ಟಿ ಲೈನ್ ಕ್ಯಾಲ್ಕುಲೇಟ್ ಮಾಡೋದು ಡಿಲೇ ಆಗುತ್ತೆ, ಪಾವರ್ಟಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಡಿಲೇ ಆಗುತ್ತೆ, ನ್ಯೂಟ್ರಿಷನಲ್ ಸ್ಟ್ಯಾಂಡರ್ಡ್ ಆಫ್ ದ ಪೀಪಲ್ ಕ್ಯಾಲ್ಕುಲೇಟ್ ಮಾಡೋದು ಡಿಲೇ ಆಗುತ್ತೆ. ಸೊ ಈ ರೀತಿ ಇಂಟರ್ ಡಿಪೆಂಡೆಂಟ್ ಎಲ್ಲನೂ ಕೂಡ ಡಿಲೇ ಆಗ್ತಾ ಹೋಗುತ್ತೆ. ಹಾಗಾಗಿ
ಆನ್ ಟೈಮ್ ಅಂದರೆ ಟೈಮ್ಲಿ ಮ್ಯಾನರಲ್ಲಿ ರಿಲಯಬಲ್ ಮ್ಯಾನರಲ್ಲಿ ಡಾಟಾನ ರಿಲೀಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಡಾಟಾ ಕಲೆಕ್ಟ್ ಮಾಡಿ ಡಾಟಾನ ರಿಲೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ ಅದರ್ವೈಸ್ ಇಟ್ ವಿಲ್ ಅಫೆಕ್ಟ್ ದ ಪಾಲಿಸಿ ಮೇಕಿಂಗ್ ಆ್ಯಂಡ್ ಗುಡ್ ಗವರ್ನೆನ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಮಿಸೈಲ್ಸ್. ಏನಿದು ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ಸ್ ಮಿಸೈಲ್ ಅಂದರೆ, ಸೊ ಇದೊಂದು ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಮಿಸೈಲು ಚೀನಾಯಿಂದ ಡೆವಲಪ್ ಆಗಿರುವಂಥದ್ದು. ಸೊ ಇಟ್ ಕ್ಯಾನ್ ಎಸ್ಕೇಪ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಸೊ ಇದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಸೊ ದೆ ಫ್ಲೈ ಅಟ್ ಲೋಯರ್ ಆಲ್ಟಿಟ್ಯೂಡ್ ದ್ಯಾನ್ ದ ಬ್ಯಾಲಿಸ್ಟಿಕ್ ಮಿಸೈಲ್. ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಲೋಯರ್ ಆಲ್ಟಿಟ್ಯೂಡಲ್ಲಿ ಫ್ಲೈ ಆಗುತ್ತೆ. ಅಂದರೆ ಇದು ಪೊಟೆನ್ಷಿಯಲಿ ಎಸ್ಕೇಪ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್. ಸೊ ಅಂದರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇದೆಯಲ್ಲ, ಅದರಿಂದ ಎಸ್ಕೇಪ್ ಆಗಿ ಇದು ಮೂವ್ ಆಗುವಂಥ ಒಂದು ಮಿಸೈಲ್ ಅಂತಲೇ ಹೇಳ್ಬೋದು. ಇದು ಅರ್ತ್ ಕರ್ವೇಚರಿಂದ ಏಡ್ ಆಗುತ್ತೆ, ಗಿವಿಂಗ್ ದೆಮ್ ಸ್ಟೆಲ್ತ್ ಆ್ಯಂಡ್ ಎಕ್ಸೆಪ್ಷನಲ್ ಮ್ಯಾನೋವರಬಿಲಿಟಿ ಅಂತಲೇ ಹೇಳ್ಬೋದು. ಸೊ ಇದು ಈ ಒಂದು ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಮಿಸೈಲ್ಸ್ದು ಸ್ಪೆಷಲ್ ಫೀಚರ್ಸ್. ಒಂದು, ಇದು ಬ್ಯಾಲಿಸ್ಟಿಕ್ ಮಿಸೈಲ್ಸಿಗೆ ಕಂಪೇರ್ ಮಾಡಿದ್ರೆ ಲೋಯರ್ ಆಲ್ಟಿಟ್ಯೂಡಲ್ಲಿ ಫ್ಲೈ ಆಗುತ್ತೆ. ಇದು ಅರ್ಲಿ ವಾರ್ನಿಂಗ್ ಸಿಸ್ಟಮಿಂದ ಎಸ್ಕೇಪ್ ಆಗಿ ಹೋಗುವಂತಹ ಒಂದು ಪೊಟೆನ್ಷಿಯಲನ್ನು ಪಡೆದಿದೆ. ಮತ್ತು ಇದಕ್ಕೆ ಯಾವುದು ಏಡ್ ಮಾಡುತ್ತೆ ಅಂದರೆ ಅರ್ತ್ ಕರ್ವೇಚರ್ ಇದಕ್ಕೆ ಏಡ್ ಮಾಡುತ್ತೆ. ಸೊ ಇದಕ್ಕೆ ಸ್ಟೆಲ್ತ್ ಮತ್ತು ಎಕ್ಸೆಪ್ಷನಲ್ ಮ್ಯಾನೋವರಬಿಲಿಟಿನ ಇದು ಅರ್ತ್ ಕರ್ವೇಚರು ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ನಾವು ಏನು ಪಾಯಿಂಟ್ಸನ್ನು ತಗೊಳ್ಬೇಕಂದ್ರೆ, ಪ್ರೀವಿಯಸ್ಲಿ ರಷ್ಯಾ ಸ್ಪುಟ್ನಿಕ್ ಸ್ಪೇಸ್ ರೇಸ್ ಏನಿತ್ತಲ್ಲ, ಅದರಲ್ಲಿ ಇಸ್ನೋವರ್ ಅಡ್ಮಿನಿಸ್ಟ್ರೇಷನಲ್ಲಿ ಸ್ಪೇಸ್ ಆರ್ಮ್ಸನ್ನು ತೊಗೊಳ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದು. ಸೊ ಇದರಿಂದ ಏನಾಗಿತ್ತು, ಬ್ಯಾಲಿಸ್ಟಿಕ್ ಮಿಸೈಲ್ ರೇಸು ಆಗಿತ್ತು. ಸೊ ಹಾಗಾಗಿ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಆಗಿತ್ತು. ಸೊ ಇದರಿಂದ ಏನಾಗುತ್ತೆ, ಈಗ ಮತ್ತೆ ಹಿಸ್ಟ್ರಿ ರಿಪೀಟ್ ಆಗ್ತಿದೆ ಚೀನಾ ಜೊತೆಗೆ. So India must accelerate its hypersonic missile program and set up equally robust missile defense against the hypersonic ಮಿಸೈಲ್ಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಂಡಿಯಾ ಹೊಸ ಮಿಸೈಲ್ಸನ್ನು ತೊಗೊಂಡು ಬರಬೇಕಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ ಬಿಕಾಸ್ ಆಫ್ ಚೀನಾ ಜೊತೆ ಇರೋವಂಥ ಕಾನ್ಫ್ಲಿಕ್ಟಿಂದ ಸೊ ಇಂಡಿಯಾ ಯಾವಾಗೂ ಸೇಫ್ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಬಿಕಾಸ್ ಚೀನಾ ಹ್ಯಾಸ್ ವೆರಿ ಅಡ್ವಾನ್ಸ್ಡ್ ಇನ್ ಡಿಫೆನ್ಸ್ ಟೆಕ್ನಾಲಜಿ. ಸೊ ಹಾಗಾಗಿ ಸೊ ನಾವು ಕೂಡ ಚೀನಾನ ಫೇಸ್ ಮಾಡೋದಕ್ಕೆ ರೆಡಿ ಆಗಿರಬೇಕಂದ್ರೆ ನಮಗೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಟೆಕ್ನಾಲಜೀಸ್ನ ನಾವು ತೊಗೊಂಡು ಬರಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. HIV-1 ಇನ್ಫೆಕ್ಷನ್ ಏನಿದು, UK proposed to clear country's first long-acting injectable treatment for HIV-1 infection in adults using the combination of injection cabotegravir with rilpivirine. ಸೊ ಅಂದರೆ ಇಲ್ಲಿ ಏನು ಮಾಡಿದ್ದಾರೆ, ಒಂದು ಇಂಜೆಕ್ಷನನ್ನು ಇವರು ಕ್ಲಿಯರ್ ಮಾಡಿದ್ದಾರೆ. ಸೊ HIV ಇನ್ಫೆಕ್ಷನ್ಗೆ ಕೊಡೋವಂಥ ಫಸ್ಟ್ ಇಂಜೆಕ್ಷನ್, ಈ ಫಸ್ಟ್ ಇಂಜೆಕ್ಟಬಲ್ ಟ್ರೀಟ್ಮೆಂಟನ್ನು ಇವರು ಪ್ರಪೋಸ್ ಮಾಡಿದ್ದಾರೆ. ಸೊ HIV ಸ್ಟಿಲ್ ಇನ್ಕ್ಯೂರಬಲ್. ಸೊ HIV ಇನ್ನೂ ಕೂಡ ಇನ್ಕ್ಯೂರಬಲ್ ಅಂದರೆ, ಬಟ್ ವೈರಸ್ ಕ್ಯಾನ್ ಬಿ ಕಂಟ್ರೋಲ್, ಬಟ್ ಮಾಡರ್ನ್ ಟ್ರೀಟ್ಮೆಂಟ್ನ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ಬೋದಷ್ಟೇ, ಆದರೆ ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ ಸಮ್ ಪೇಷಂಟ್ ಡೈಲಿ ಓರಲ್ ಟ್ಯಾಬ್ಲೆಟ್ಸ್ ಡಿಫಿಕಲ್ಟ್ ಡ್ಯೂ ಟು ದ ಸೈಡ್ ಎಫೆಕ್ಟ್ಸ್, ಟಾಕ್ಸಿಸಿಟಿ ಆ್ಯಂಡ್ ಅದರ್ ಸೈಕಾಲಜಿಕಲ್ ಇಶ್ಯೂಸ್ ಸಚ್ ಅಸ್ ಸ್ಟಿಗ್ಮಾ. ಸೊ ಕೆಲವೊಬ್ಬರು ಪೇಷಂಟಿಗೆ ಡೈಲಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ತುಂಬ ಸೈಡ್ ಎಫೆಕ್ಟ್ಸು ಆಗ್ಬೋದು, ಟಾಕ್ಸಿಸಿಟಿ ಕ್ರಿಯೇಟ್ ಆಗ್ಬೋದು, ಸೈಕಾಲಜಿಕಲ್ ಇಶ್ಯೂಸು ಆಗ್ಬೋದು ಸಚ್ ಅಸ್ ಸ್ಟಿಗ್ಮಾ. ಬಟ್ ಆದರೆ ಇಂಜೆಕ್ಷನ್ ಅಂದರೆ ಒಂದು ಕಾಂಬೋ ನೀಡ್ ಅಂತಲೇ ಹೇಳ್ಬೋದು. ಸೊ ಎವ್ರಿ 2 ಮಂತ್ಸಿಗೆ ಒಂದ್ಸಲಿ ಇದನ್ನು ತಗೊಳ್ಳೋ ಅಂಥದ್ದು ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, HIV-ಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವೆಜಿಟೇರಿಯನ್ ಸ್ಟೇಟ್. ಏನಿದು ವೆಜಿಟೇರಿಯನ್ ಸ್ಟೇಟ್ಸ್, ಇದರಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ರೈಟ್ಸ್ ಇಶ್ಯೂ ಆಗ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಗುಜರಾತು 2017 ಬಜೆಟ್ ಸ್ಪೀಚಲ್ಲಿ ಏನು ಮಾಡಿತ್ತು, ಗುಜರಾತ್ ವುಡ್ ಬಿ ವೆಜಿಟೇರಿಯನ್ ಸ್ಟೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿತ್ತು. ಸೊ ಏನಕ್ಕೋಸ್ಕರ ಅಂದರೆ ಕೌ ಸ್ಲಾಟರ್ ಲಾನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಡಿಕ್ಲೇರ್ ಮಾಡಿತ್ತು. ಬಟ್ ಆದರೆ ಈ ಒಂದು ಕೌ ಸ್ಲಾಟರ್ ಅಂದರೆ ಮೀಟನ್ನು ಬ್ಯಾನ್ ಮಾಡೋದಿದೆಯಲ್ಲ, ಅದು ರೈಟ್ ಟು ಫುಡ್ ಮತ್ತು ರೈಟ್ ಟು ಲೈಫ್ ಇಲ್ಲಿಗೆ ಅಗೇನ್ಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಸೋಷಿಯಲಿಸ್ಟ್ ಮತ್ತು ಹಿಸ್ಟೋರಿಯನ್ಸ್ ಏನಂತ ಹೇಳ್ತಿದ್ದಾರೆ ಅಂದರೆ, ಗುಜರಾತ್ ಏನು ಬಿಲೀಫ್ ಆಗಿದೆ ಅಂದರೆ ಇದು ವೆಜಿಟೇರಿಯನ್ ಸ್ಟೇಟ್ ಅನ್ನೋ ಒಂದು ಮಿತ್ತಲ್ಲಿದೆ. ಸೊ ಇದು
ಮೂಢನಂಬಿಕೆ ಅಂತ ಹೇಳ್ತಿದೆ. ಬಿಕಾಸ್ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ ಆಫ್ 2014, ಸೊ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ ಆಫ್ 2014 ಏನಂತ ಹೇಳ್ತಿದೆ ಅಂದರೆ, ಗುಜರಾತಲ್ಲಿ 40% ಪೀಪಲ್ಸು ಮೀಟ್ ಈಟಿಂಗ್ ಮಾಡ್ತಿದ್ದಾರೆ. ಸೊ 40% ಆಫ್ ದ ಪಾಪ್ಯುಲೇಷನ್ಸ್ ಏನಿದ್ದಾರೆ ಗುಜರಾತಲ್ಲಿ, ಅವರು ಮೀಟನ್ನು ತಿಂತಿದ್ದಾರೆ, ಅಂದರೆ ಮಾಂಸವನ್ನು ಸೇವಿಸ್ತಾರೆ ಪ್ರತಿದಿನ. ಸೊ ಇದು ಇವನ್ ಹೈಯರ್ ದ್ಯಾನ್ ದ ಪಂಜಾಬ್ ಆ್ಯಂಡ್ ರಾಜಸ್ಥಾನ್. ಪಂಜಾಬ್ ಮತ್ತು ರಾಜಸ್ಥಾನ್ಗಿಂತ ಜಾಸ್ತಿನೇ ಇದೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಅಥವಾ ಪಾರ್ಸಿಸ್, OBCs ಇರ್ಬೋದು, ದಲಿತ್ಸ್ ಮತ್ತು ಟ್ರೈಬಲ್ಸು ಕೂಡ ಈ ಒಂದು ನಾನ್ ವೆಜ್ಜನ್ನು ತಿಂತಾರೆ ಅಂತ ಹೇಳಿ ಈ ಒಂದು ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ 2014 ಹೇಳ್ತಾ ಇದೆ. ಮತ್ತು ಗುಜರಾತ್ ಇನ್ನೊಂದು ಏನು ಹೇಳ್ತಿದೆ ಅಂದರೆ, ಇಟ್ ಈಸ್ ಅ ಮೇಜರ್ ಫಿಶ್ ಪ್ರೊಡ್ಯೂಸರ್ ಅಂತಲೇ ಹೇಳ್ಬೋದು. ಸೊ ಇದು 17% ಆಫ್ ದ ಕಂಟ್ರೀಸ್ ಮೆರೈನ್ ಪ್ರೊಡ್ಯೂಸಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಸೊ ಕಾರ್ವಾ ಮತ್ತು ಕೋಲಿ ಆಫ್ OBC ಕಮ್ಯುನಿಟೀಸ್ ಏನಿದಾರಲ್ಲ, ಸೌರಾಷ್ಟ್ರ ಮತ್ತು ಸೌತ್ ಗುಜರಾತಲ್ಲಿರೋರು, ಇವರು ಲಾರ್ಜ್ಲಿ ಇಂಟು ಫಿಶ್ ಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗಿರೋವಂಥ ಲಾರ್ಜ್ ಕಮ್ಯುನಿಟಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕಾಂಟ್ರವರ್ಸಿ ಏನಂತ ಹೇಳ್ತಿದೆ ಅಂದರೆ, BJP ಮೇಯರ್ಸ್ ಆಫ್ ರಾಜ್ಕೋಟ್, ವಡೋದರ ಮತ್ತು ಭವಾನಗರ, ಅಹಮದಾಬಾದು ಇವ್ರೇನು ಲಾಂಚ್ ಮಾಡಿದ್ದಾರೆ ಅಂದರೆ, ನಾನ್ ವೆಜ್ ಫುಡ್ ಸ್ಟಾಲ್ಸನ್ನು ರಿಮೂವ್ ಮಾಡೋದಕ್ಕೆ ಒಂದು ಡ್ರೈವನ್ನು ಲಾಂಚ್ ಮಾಡಿದರು. ಬಟ್ ಆದರೆ ಸ್ಟೇಟ್ ಪ್ರೆಸಿಡೆಂಟ್ ಏನಿದಾರಲ್ಲ, ಅವರು ಇದನ್ನು ಮಾಡಬೇಡಿ ಅಂತ ಹೇಳಿ ಆರ್ಡರ್ ಮಾಡಿದರು. ಸೊ ಹಾಗಾಗಿ ಇದನ್ನು ಸ್ಟಾಪ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕಂತ ಅಂದರೆ, ಸೊ ವೆಜಿಟೇರಿಯನ್ ಸ್ಟೇಟ್ ಅಂದರೆ ಈಟಿಂಗ್ ಫುಡ್ ಈಸ್ ಎ ಫಂಡಮೆಂಟಲ್ ರೈಟ್ ಅಂತಲೇ ಹೇಳ್ಬೋದು. ಇಟ್ ಈಸ್ ಕಮ್ ಅಂಡರ್ ದ ರೈಟ್ ಟು ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ, ಆರ್ಟಿಕಲ್ 21 ಅಂಡರಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋವಂಥ ರೈಟ್ಸು ಯಾರಿಗೂ ಇಲ್ಲ. ಬಿಕಾಸ್ ಈಟಿಂಗ್ ಫುಡ್ ಈಸ್ ನೆಸಸರಿ, ಅಂದರೆ ಫುಡ್ಡನ್ನು ತಿನ್ನೋದು ನಾವು ಬದುಕೋದಕ್ಕೆ ತುಂಬ ಅವಶ್ಯಕತೆ. ಮತ್ತು ಯಾವ ಫುಡ್ಡನ್ನು ಚೂಸ್ ಮಾಡ್ತೀವಿ ಅನ್ನೋದು ಅದು ನಮ್ಮ ಪರ್ಸ್ನಲ್ ಮ್ಯಾಟರ್ ಆಗಿರೋದ್ರಿಂದ, ಸೊ ಅದನ್ನು ವೆಜ್ ತಿನ್ನಿ ನಾನ್ ವೆಜ್ ತಿನ್ನಿ ಅಂತ ಹೇಳೋವಂಥ ರೈಟ್ಸು ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು. ಕ್ರಾಸ್ ದ ಲ್ಯಾಂಗ್ವೇಜ್ ಬ್ಯಾರಿಯರ್. ಏನಿದು ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದರೆ, ಇದು ಮೇಘಾಲಯ ಚೀಫ್ ಮಿನಿಸ್ಟರ್ ಏನಿದ್ದಾರಲ್ಲ, ಅವರು ಸ್ಟೇಟ್ ಯೂತ್ಸಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಹಿಂದಿನ ಕಲಿಯೋದ್ರಿಂದ ಏನಾಗುತ್ತೆ, ಲ್ಯಾಂಗ್ವೇಜ್ ಬ್ಯಾರಿಯರ್ ಏನಿದೆಯಲ್ಲ ಅದನ್ನು ಕ್ರಾಸ್ ಮಾಡಿ ಅದ್ರ ಮೂಲಕ ಎಂಪ್ಲಾಯ್ಮೆಂಟನ್ನು ಪಡ್ಕೊಂಡು ಅದರ್ ಪಾರ್ಟ್ಸ್ ಆಫ್ ದ ಇಂಡಿಯಾದಲ್ಲಿ ಅಂದರೆ ಒಂದು ಪ್ರೆಸ್ಟೀಜ್ ಅಥವಾ ಪ್ರೈಡ್ ಅಥವಾ ಸೆಲ್ಫ್ ಎಸ್ಟೀಮನ್ನು ಪಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಯೂತಿಗೆ ಏನು ಬೇಕು, ಫ್ಲೈಟ್ ಬೇಕಾ, ಸೆಲ್ಫ್ ಎಸ್ಟೀಮ್ ಬೇಕಾ, ವಾಟ್ ಇಟ್ ರಿಕ್ವೈರ್ಸ್ ಅಂದರೆ, ಸೊ ಒನ್ ನೀಡ್ಸ್ ಟು ಬಿ ಎಕನಾಮಿಕಲಿ ಇಂಡಿಪೆಂಡೆಂಟ್. ಯಾರಾದರೂ ಒಬ್ಬರು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಬೇಕಂದ್ರೆ ಅವರಿಗೊಂದು ಜಾಬ್ ಬೇಕು ಅಂದರೆ ಅವರಿಗೆ ಜಾಬನ್ನು ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಬರುತ್ತೆ. ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಏನಂತ ಹೇಳ್ತಿದೆ ಅಂದರೆ, ಮದರ್ ಟಂಗ್ ಮತ್ತು ಇಂಡಿಯನ್ ಲ್ಯಾಂಗ್ವೇಜಿಗೆ ತುಂಬ ಒತ್ತನ್ನು ಕೊಡ್ತಿದೆ, ಸ್ಟ್ರೆಸ್ ಮಾಡ್ತಿದೆ, ಅಂದರೆ ಒತ್ತಡವನ್ನು ಹಾಕ್ತಿದೆ, ಅದನ್ನು ಕಲಿಸ್ಬೇಕು ಎಲ್ರಿಗೂ ಅಂತ. ಮಿಜೋರಾಂ ಚೀಫ್ ಮಿನಿಸ್ಟರ್ ಏನಂತ ಹೇಳ್ತಿದ್ದಾರೆ ಅಂದರೆ, ಹೋಮ್ ಮಿನಿಸ್ಟರ್ಗೆ ಒಂದು ಲೆಟರನ್ನು ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದರೆ, ಅವರು ಒಂದು ರಿಕ್ವೆಸ್ಟನ್ನು ಕಳಿಸಿದ್ದಾರೆ, ಮೀಜೋ ಸ್ಪೀಕಿಂಗ್ ಚೀಫ್ ಸೆಕ್ರೆಟ್ರಿ ಬೇಕು ನನಗೆ. ಸೊ ಅದರಿಂದ ಏನಾಗುತ್ತೆ, IAS ಇಫ್ ಇನ್ ಕೇಸ್ ಏನಾದರೂ ಮೀಜೋ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದರೆ ಅವರು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ವರ್ಕನ್ನು ಎಫೆಕ್ಟಿವ್ ಮ್ಯಾನರಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಏನಾದರೂ ಮೀಜೋ ಲ್ಯಾಂಗ್ವೇಜ್ ಅರ್ಥ ಆಗುವಂಥ ಚೀಫ್ ಸೆಕ್ರೆಟ್ರಿ ಸಿಕ್ಕಿದ್ರೆ ಒಂದು ಒಳ್ಳೆ ಕೋಆರ್ಡಿನೇಷನಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳಿ ಚೀಫ್ ಮಿನಿಸ್ಟರ್ ಅವರು ಹೋಮ್ ಮಿನಿಸ್ಟರ್ ಅವ್ರಿಗೆ ಲೆಟರನ್ನು ಬರೆದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರನ್ನು ಕ್ರಾಸ್ ಮಾಡೋದು ತುಂಬ ಇಂಪಾರ್ಟೆಂಟು, ವರ್ಕು ಎಫೆಕ್ಟಿವ್ ಮ್ಯಾನರಲ್ಲಿ ಆಗೋದಕ್ಕೆ ಅಂತ ಹೇಳ್ತಿದ್ದಾರೆ. ಗ್ಲೋಬಲೈಸೇಷನ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಸೊಸೈಟಿ ಮೇಲೆ ಗ್ಲೋಬಲೈಸೇಷನ್ ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಆನ್ಷಿಯಂಟ್ ಇಂಡಿಯಾದಲ್ಲಿ ಫಾರ್ ಡಿಫ್ರೆಂಟ್ ರಿಚುವಲ್ಸ್ ಇತ್ತು, ಆ ಎಲ್ಲ ಡಿಫ್ರೆಂಟ್ ರಿಚುವಲ್ಸು ಕೂಡ ಹಿಂದೂ ಮ್ಯಾರೇಜ್ ಸೆರೆಮನಿನಲ್ಲಿ ಅಮಾಲ್ಗಮೇಟ್ ಆಗಿದೆ. ಅದೇ ಈಗ ಫಾರ್ ಎಕ್ಸಾಂಪಲ್ ಮಂಗಲಸೂತ್ರ ಇರ್ಬೋದು, ಅದು ಸೌತ್ ಇಂಡಿಯಾಯಿಂದ ಬಂದಿರೋವಂಥದ್ದು, ಸಿಂಧೂರ ಇರ್ಬೋದು, ಇದು ಹರಪ್ಪನ್ ಕಲ್ಚರಿಂದ ಬಂದಿರೋವಂಥದ್ದು, ಸಪ್ತಪದಿ ಇರ್ಬೋದು, ಇದು ವೇದಾಸಿಂದ ಬಂದಿರೋವಂಥದ್ದು. ಸೊ ಈ ಎಲ್ಲ ಕಲ್ಚರು ಕೂಡ ಇವಾಗ ನಮ್ಮ ಮ್ಯಾರೇಜ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗಿದೆ. ಇದೇ ರೀತಿ ಮಾಡರ್ನ್ ಇಂಡಿಯಾದಲ್ಲಿ ಗ್ಲೋಬಲೈಸೇಷನ್ ಆಗಿದ್ದರಿಂದ ವೆಡ್ಡಿಂಗ್ ಕಲ್ಚರ್ ಈಗ ವೆಸ್ಟರ್ನ್ ಕಲ್ಚರ್ಸ್ ಏನಿದೆಯಲ್ಲ ಅದು ಕೂಡ ನಮ್ಮ ಒಂದು ಕಲ್ಚರಲ್ಲಿ ಇನ್ಕ್ಲೂಡ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ವೆಡ್ಡಿಂಗ್ ರಿಸೆಪ್ಷನ್ ಇರ್ಬೋದು, ಅದು ನಮ್ಮ ಆನ್ಷಿಯಂಟ್ ಕಲ್ಚರ್ ಅಲ್ಲ, ಅದನ್ನು ನಾವು ವೆಸ್ಟರ್ನ್ ಅಟೈರಿಂದ ತೊಗೊಂಡಿರೋವಂಥದ್ದು. ಸರ್ವಿಂಗ್ ಫುಡ್ ಇನ್ ಬಫೆಟ್ ಸಿಸ್ಟಮ್ ಇರ್ಬೋದು, ಇದು ಕೂಡ ನಾವು ವೆಸ್ಟರ್ನ್ ಕಲ್ಚರಿಂದ ತೊಗೊಂಡಿರೋದಂಥದ್ದು. ಮತ್ತು ಬೇಬಿ ಶೋವರ್ಸ್ ಇರ್ಬೋದು, ಇದೆಲ್ಲ ನಾವು ವೆಸ್ಟರ್ನ್ ಕಲ್ಚರಿಂದ ಕಾಪಿ ಮಾಡ್ಕೊಂಡಿರೋವಂಥದ್ದು ಅಥವಾ ಕ್ರಿಶ್ಚಿಯನ್ ಮ್ಯಾರೇಜ್ ಸಿಸ್ಟಮಿಂದ
ಕಾಪಿ ಮಾಡ್ಕೊಂಡಿರೋವಂಥದ್ದು. ಸೊ ಇದನ್ನು ನಾವು ನಮ್ಮ ಮ್ಯಾರೇಜ್ ಸಿಸ್ಟಮಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ದಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.